ಭಾರತದ ಮಹಾನ್ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯಲ್ಲಿ ನಾವು ಅನೇಕ ಸಂತರು, ತತ್ವಜ್ಞರನ್ನು ಹಾಗೂ ಸಮಾಜದ ದಾರಿದೀಪಕ್ಕೆ ಬೆಳಕಾದವರನ್ನು ಕಾಣ್ತೀವಿ. ಅವರಲ್ಲಿ ಬಸವಣ್ಣನವರು ತುಂಬ ಮುಖ್ಯ ಆಗುತ್ತೆ. ಅವರ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವ ಹೊಂದಿದಂತಹ ವ್ಯಕ್ತಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕೇವಲ ಭಕ್ತಿ ಮಾರ್ಗವನ್ನೇ ಬೋಧಿಸದೆ ಸಮಾಜದಲ್ಲಿ ನೆಲೆಸಿದ ಅನ್ಯಾಯ, ಅಸಮಾನತೆ ಮತ್ತು ಅಂಧಶ್ರದ್ಧೆಗಳ ವಿರುದ್ಧ ಧೈರ್ಯವಾಗಿ ನಿಂತವರು. ಬಸವಣ್ಣನವರ ಜೀವನವು ಸರಳವಾಗಿದ್ದರೂ ಅದರಲ್ಲಿ ಒಂದು ಆಳವಾದ ಅರ್ಥವಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅವರು ತಮ್ಮ ವಚನದ ಮೂಲಕ ಸತ್ಯ, ಸಮಾನತೆ ಮತ್ತು ಕಾಯಕ ದಾಸೋಹಗಳ ಮಹತ್ವವನ್ನು ಜನರಿಗೆ ತಿಳಿಸ್ತಾರೆ. ಅವರ ಆಲೋಚನೆಗಳು ಕಾಲಕ್ಕೆ ಮಾತ್ರ ಮೀಸಲವಾಗಲಿಲ್ಲ ಸ್ನೇಹಿತರೆ, ಇಂದಿನ ಸಮಾಜದ ಹಾಗೂ ಜೀವನದ ದಾರಿಗೂ ಕೂಡ ಒಂದು ಸುಲಭವಾದಂತಹ ದಾರಿದೀಪವಾಯಿತು. ಈ ಒಂದು ವಿಡಿಯೋದಲ್ಲಿ ನಾನು ಬಸವಣ್ಣನವರ ಬಗ್ಗೆ, ಅವರ ಜೀವನದ ಬಗ್ಗೆ ಹೇಳ್ತಾ, ಇಂದಿನ ಮಕ್ಕಳಿಗೆ ಬಸವಣ್ಣನವರ ಬಗ್ಗೆ ಯಾಕೆ ತಿಳಿದುಕೋಬೇಕು, ತಿಳಿದುಕೊಳ್ಳೋದಕ್ಕೆ ಏನಿದೆ ಅಂತ ನಾನು ತಿಳಿಸ್ತೀನಿ. ಅದು 1105ನೇ ಇಸ್ವಿ. ಕರ್ನಾಟಕ ಒಂದು ಸುಂದರವಾದ ಹಳ್ಳಿ ಬಾಗೇವಾಡಿ. ಅಲ್ಲಿ ಒಂದು ಮಗು ಜನಿಸುತ್ತೆ. ಆ ಮಗು ಸಾಮಾನ್ಯವಾಗಿರಲಿಲ್ಲ. ಕಣ್ಣುಗಳಲ್ಲಿ ಒಂದು ವಿಭಿನ್ನ ಬೆಳಕು ಇತ್ತು. ಅವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿದ್ವು. ಆ ಪ್ರಶ್ನೆಗಳ ಜೊತೆ ಆ ವ್ಯಕ್ತಿ ಏನಾದರೂ ಒಂದು ವಿಚಾರ ವಿಭಿನ್ನವಾಗಿ ಇರಬೇಕು ಅಂತ ಬಯಸ್ತಿದ್ದಂತಹ ವ್ಯಕ್ತಿ ಬಸವಣ್ಣನವರಾಗಿದ್ದರು. ಎಲ್ಲವನ್ನ ಪ್ರಶ್ನಿಸುತ್ತಿದ್ದರು. ಮನೆಯಲ್ಲಿ ದೊಡ್ಡ ಪೂಜೆ ನಡೀತಿತ್ತು. ಮನೆಯಲ್ಲಿ ಅಲ್ಲಿ ಕೆಲವರಿಗೆ ಮಾತ್ರ ಒಳಗೆ ಹೋಗಲು ಅವಕಾಶ ಮಾಡಿಕೊಡ್ತಾ ಇದ್ರು. ಆ ಸಮಯದಲ್ಲಿ ಕೆಲ ಜನರು ಹೊರಗೆ ನಿಲ್ತಾ ಇದ್ರು. ಆಗ ಬಸವಣ್ಣನವರು ತಮ್ಮ ತಾಯಿ ಕೇಳ್ತಾ ಇದ್ರಂತೆ, ಅಮ್ಮ, ದೇವರು ಎಲ್ರಿಗೂ ಒಂದೇ ಅಲ್ವೇ ಅಂತ ಕೇಳ್ತಾ ಇದ್ರು. ಹೌದಪ್ಪ ಅಂತ ಹೇಳಿದಾಗ, ಹಾಗಾದರೆ ಯಾಕೆ ಕೆಲವರು ಹೊರಗೆ ನಿಲ್ಲಿಸಿದ್ದೀರಾ, ಕೆಲವರು ಒಳಗೆ ಬಂದಿದ್ದಾರೆ ಅಂತ ಕೇಳ್ತಾ ಇದ್ರು. ಆಗ ತಾಯಿ ಮೌನವಾಗಿಬಿಡ್ತಾ ಇದ್ರು, ಉತ್ತರ ಇಲ್ಲ. ಆ ದಿನ ಬಸವಣ್ಣನವ್ರ ಮನಸ್ಸಿನಲ್ಲಿ ಒಂದು ವಿಶಿಷ್ಟವಾದಂತಹ ಬೀಜ ಬಿತ್ತನೆ ಆಯಿತು. ಸಮಾನತೆ ಇರಬೇಕು ಎಲ್ರಿಗೂ ಅಂತ ಆ ಒಂದು ವಯಸ್ಸಿನಲ್ಲಿ, ಬಾಲ್ಯದಲ್ಲಿಯೇ ಗೊತ್ತಾಯಿತು. ಇದರ ಬಗ್ಗೆ ಸುಮ್ಮನೆ ಕೂಡಲಿಲ್ಲ. ಆ ಒಂದು ವಯಸ್ಸು ಬೆಳೆದಂತೆ ಆ ಪ್ರಶ್ನೆ ಕೂಡ ದೊಡ್ಡದಾಗ್ತಾ ಬಂತು. ಒಂದಿನ ಯೋಚನೆ ಮಾಡ್ತಾರೆ, ನಾನು ಸತ್ಯವನ್ನು ಹುಡುಕಬೇಕು, ದೇವರನ್ನು ಅರಿಬೇಕು, ಸಮಾನತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಯೋಚನೆ ಕೂಡ ಅವ್ರಿಗೆ ಬಂತು. ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ಹೊರಡ್ತಾರೆ. ಆ ನದಿಗಳು ಸೇರುವ ಜಾಗ, ಶಾಂತಿ ತುಂಬಿದ ವಾತಾವರಣವನ್ನು ಹಾಗೂ ಅಲ್ಲಿ ವಿದ್ಯಾಭ್ಯಾಸಗಳನ್ನು ಕಲಿಬೇಕು ಅಂತ ಆರಂಭ ಕೂಡ ಮಾಡ್ತಾರೆ. ಈ ಕೂಡಲ ಸಂಗಮಕ್ಕೆ ಬಂದ ನಂತರ ಅವರು ಕಲ್ತಿದ್ದು ಅಷ್ಟಿಷ್ಟಲ್ಲ. ಪುಸ್ತಕಗಳಲ್ಲಿ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಪುಸ್ತಕಗಳನ್ನು ಓದ್ತಾ ಜೀವನವನ್ನು ಅರಿಲಿಲ್ಲ. ತಿಳ್ಕೊಂಡ್ರು, ದೇವಸ್ಥಾನದಲ್ಲಿ ಮಾತ್ರ ದೇವರಿಲ್ಲ, ನಮ್ಮೊಳಗೂ ಕೂಡ ದೇವರಿದ್ದಾನೆ ಅಂತ ಅರ್ಥಕೊಂಡ್ರು. ಜನರಿಗೆ ಇದ್ರ ಬಗ್ಗೆ ತಿಳಿಸ್ತಾ ಹೋದರು. ಸತ್ಯವಾದ ಜೀವನವೇ ದೊಡ್ಡ ಪೂಜೆ, ಕೆಲಸವೇ ದೇವರ ಸೇವೆ. ಒಂದು ದಿನ ಅವರ ಮನಸ್ಸಿನಲ್ಲಿ ಈ ಒಂದು ಮಹತ್ವ ತತ್ವ ಹುಟ್ಕೊಳ್ತು. ಇದರ ಬಗ್ಗೆ ಆಸಕ್ತಿ ಕೂಡ ಹೆಚ್ಚಾಯಿತು. ಆ ಸಮಯದಲ್ಲಿ ಹುಟ್ಟುಕೊಂಡ ವಚನವೇ ಕಾಯಕವೇ ಕೈಲಾಸ ಅಂತ ಗೊತ್ತಾಯಿತು. ನಾವು ಮಾಡುವ ಕೆಲಸ ನಿಷ್ಠೆಯಿಂದ ಕೂಡಿರಬೇಕು. ನಮ್ಮ ಕಾಯಕ ನಾವು ಮಾಡ್ತೀವಲ್ಲ, ಅದು ಸ್ವರ್ಗದಕ್ಕೆ ಸಮಾನ ಅಂತ ಹೇಳಿದರು. ಇವರ ಜ್ಞಾನ ಎಲ್ಲಿಗೆ ಮುಟ್ಟಿತು ಅಂದರೆ, ಬಸವ ಕಲ್ಯಾಣ ನಗರದಲ್ಲಿ ರಾಜ ಬಿಜ್ಜಳರಾಯನಿಗೆ ಬಸವಣ್ಣನವರ ಬಗ್ಗೆ ಗೊತ್ತಾಯಿತು. ಸತ್ಯನಿಷ್ಠೆ ಜ್ಞಾನ ತಿಳಿದುಕೊಂಡ ಬಿಜ್ಜಳರಾಯ ಅವರ ಆಸ್ಥಾನದಲ್ಲಿ ದರ್ಜೆಯಲ್ಲಿ ಕೆಲಸವನ್ನು ನೀಡಬೇಕು ಅಂತ ಬಿಜ್ಜಳರಾಯ ನಿರ್ಧಾರ ಮಾಡ್ತಾರೆ. ಇವರು ನನ್ನ ಆಸ್ಥಾನದಲ್ಲಿ ಇರಬೇಕು, ಇವರಿಂದ ನಾನು ಧರ್ಮದ ಒಂದು ಅನುಯಾಯಿ ಆಗಬೇಕು ಅನ್ನೋ ಒಂದು ಆಸೆ ಕೂಡ ಬಿಜ್ಜಳರಾಯರಿಗೆ ಹುಟ್ಕೊಳ್ತು. ಮೊದಲು ಸಾಮಾನ್ಯ ಕೆಲಸವಾಗಿತ್ತು. ನಂತರ ಪ್ರಾಮಾಣಿಕತೆಯಿಂದ ಎಲ್ಲರನ್ನ ಕಾಣುವಂತಹ ಕೆಲಸಗಳನ್ನು ಮಾಡ್ತಾ ಮಂತ್ರಿಯಾಗಿ ಆಯ್ಕೆಯಾಗಿಗೊಳ್ತಾರೆ. ಅಲ್ಲಿ ಅಧಿಕಾರದಲ್ಲಿ ಕುಳಿತುಕೊಳ್ಳೋದು ಬಸವಣ್ಣನವರ ಆಸೆ ಆಗಿರಲಿಲ್ಲ. ಮಂತ್ರಿ ಆದ ನಂತರ ಬಸವಣ್ಣನವರು ಸಾಮಾನ್ಯವಾಗೇ ಇದ್ದರು. ಆರಂಭದಿಂದ ಯಾವ ರೀತಿ ಇದ್ದರು ಅದೇ ರೀತಿ. ಬಡವರು, ದೀನ ದಲಿತರು ಆ ಸ್ಥಾನಕ್ಕೆ ಬಂದಾಗ ಅನ್ನವನ್ನು ನೀಡ್ತಾ ಇದ್ರು. ನಮಗಿರುವುದರಲ್ಲಿ ಸ್ವಲ್ಪ ನೀನು ತಗೋ ಅಂತ ಹೇಳಿದಾಗ ಅದನ್ನು ಸುತ್ತ ಇರೋರು ಗಮನಿಸ್ತಾ ಇದ್ರು. ಆಗ ಹುಟ್ಕೊಂಡಿದ್ದು
ದಾಸೋಹ ಅನ್ನೋದು ಆ ಒಂದು ಕಾಲದಲ್ಲಿ ಹುಟ್ಕೊಳ್ತು. ನಮ್ಮಲ್ಲಿರುವುದನ್ನು ಹಂಚಬೇಕು, ನಮಗೆ ಹೆಚ್ಚಾಗಿರೋದನ್ನು ಹಂಚೋಕ್ಕಿಂತ ನಮ್ಮಲ್ಲಿ ಇರುವುದರಲ್ಲೇ ನಾವು ಹಂಚಿ ತಿನ್ನಬೇಕು ಅನ್ನೋ ಒಂದು ದಾಸೋಹದ ಒಂದು ಕಾರ್ಯ ಬಸವಣ್ಣನವರು ಆ ಒಂದು ಕಾರ್ಯದಲ್ಲಿ ಜಾರಿಗೆ ತಂದರು. ಇನ್ನು ಮಹಿಳೆಯರ ಬಗ್ಗೆ ಇದ್ದಂತಹ ಕೆಲವೊಂದು ಅಭಿಪ್ರಾಯಗಳಲ್ಲಿ ಆ ಕಾಲದಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳಿರಲಿಲ್ಲ. ಆದರೆ ಬಸವಣ್ಣನವರು ಹೇಳ್ತಾ ಇದ್ರು, ಮಹಿಳೆಯರು ಪುರುಷರಿಗಿಂತ ಕಡಿಮೆ ಏನಿಲ್ಲ, ಮಹಿಳೆಯರು ಸಭೆಯಲ್ಲಿ ಭಾಗವಹಿಸಲು ಖಂಡಿತ ಅವಕಾಶ ಇದೆ ಅಂತ ಆ ಒಂದು ಕಾಲದಲ್ಲಿ ಅನುಭವದ ಮಂಟಪದ ಒಂದು ನಿರ್ಧಾರ ಮಾಡಿಕೊಳ್ತಾರೆ. ಅದ್ಭುತ ಸ್ಥಳ. ಒಂದು ದಿನ ಹೀಗೆ ಬಸವಣ್ಣನವರು ಒಂದು ಹೊಸ ಆಲೋಚನೆ ಮಾಡ್ತಾರೆ. ಎಲ್ಲರೂ ಸೇರಿ ಸತ್ಯವನ್ನು ಹಾಗೂ ಸತ್ಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಬಡವರು ಶ್ರೀಮಂತರು ಎಲ್ಲರೂ ಸಮಾನರು, ಮಹಿಳೆಯರು ಪುರುಷರು ಎಲ್ಲರೂ ಸಮಾನ, ಯಾರಿಗೂ ಭಯವಿಲ್ಲ, ಬಂದು ತಮ್ಮ ಇಲ್ಲಿ ಅನುಭವಗಳನ್ನು ನೀವು ನಮ್ಮೊಡನೆ ಹಂಚ್ಕೊಳ್ಬೇಕು ಅಂತ ಎಲ್ಲ ಕಡೆ ಕೂಡ ಸಾರ್ತಾರೆ. ಆ ರೀತಿ ಅನುಭವದ ಮಂಟಪದ ಮೂಲಕ ಮಾತನಾಡುವ ಹಾಗೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಕಾರ್ಯ ಆಗಿದ್ದು ಆ ಒಂದು ಕಾಲದಲ್ಲಿ. ಈ ಎಲ್ಲ ನಿರ್ಧಾರಗಳ ಮಧ್ಯೆ ಎಲ್ಲರೂ ಬಸವಣ್ಣನವರ ವಿಚಾರಗಳನ್ನು ಕೆಲವು ಸಲ ಒಪ್ತಾ ಇರಲಿಲ್ಲ. ಟೀಕೆಗಳು ಬರ್ತಾ ಇದ್ವು. ಬೇರೆ ಜಾತಿಯ ಹುಡುಗ ಹಾಗೂ ಬೇರೆ ಜಾತಿಯ ಹುಡುಗಿ ಮದುವೆ ಆಗಿದ್ರು ಅಂತ, ಮದುವೆ ಮಾಡಿಸ್ಬಿಟ್ರು ಬಸವಣ್ಣನವರು ಅಂತ, ಈ ರೀತಿ ಟೀಕೆಗಳು ಬಂದಾಗ ಸಮಾಜದಲ್ಲಿ ಗದ್ದಲಗಳು ಉಂಟಾಗ್ತಾ ಇದ್ವು. ಜನರಿಗೆ ಕೆಲವೊಂದು ಸಲ ಕೋಪ ಕೂಡ ಬರ್ತಾ ಇತ್ತು. ಆ ಒಂದು ಪರಿಸ್ಥಿತಿಯು ಕೂಡ ಆ ಒಂದು ಕಾಲದಲ್ಲಿ ಆಗ್ತಾ ಇತ್ತು. ಬಸವಣ್ಣನವರ ಪರಿಕಲ್ಪನೆ ಅಂದರೆ ಸುಮ್ಮನೆ ಇರಲಿಲ್ಲ. ದೇವರು ನಿರಾಕಾರ ಮತ್ತು ಅಲೌಕಿಕ ಶಕ್ತಿ. ದೇವರು ಬ್ರಹ್ಮಾಂಡವಷ್ಟು ದೊಡ್ಡವನು. ಅವನ ಗಾತ್ರವನ್ನು ಜ್ಯೋತಿಷ್ಯ ವರ್ಷಗಳ ದೃಷ್ಟಿಯಿಂದಲೂ ಅಳೆಯಲಿ ಆಗುವುದಿಲ್ಲ ಅಂತ ಹೇಳ್ತಾ ಇದ್ರು. ಬೇರೆ ಬೇರೆ ಧರ್ಮಗಳು ದೇವರನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಬಸವಣ್ಣನವರು ಒಬ್ಬನೇ ದೇವರೆಂಬ ನಂಬಿಕೆಯನ್ನು ಉತ್ಸಾಹದಿಂದ ಹೊಂದಿದ್ರು. ಹಲವು ಹೆಸರುಗಳಿದ್ರೂ ಕೂಡ ದೇವರು ಒಬ್ಬನೇ ಅನ್ನೋ ಒಂದು ಆಲೋಚನೆ ಬಸವಣ್ಣನವರದಾಗಿತ್ತು. ಹಾಗಿದ್ರೆ ಇಂದಿನ ಮಕ್ಕಳಿಗೆ ಬಸವಣ್ಣನವರ ಈ ಒಂದು ಜೀವನ ಚರಿತ್ರೆ ಹಾಗೂ ಅವರ ವಚನಗಳು ಯಾಕೆ ಬೇಕು ಅಂತ ನೋಡೋದಾದರೆ ತುಂಬ ಮುಖ್ಯ ಆಗುತ್ತೆ. ಎಲ್ಲರೂ ಸಮಾನರು ಅನ್ನೋ ಮಾತು ನಾವಿಲ್ಲಿ ಕಾಣಬೇಕು. ಯಾರನ್ನ ಕೂಡ ನಾವು ಕಡಿಮೆ ಅಂತ ನೋಡಬಾರದು. ಮೇಲು ಕೀಳು ಅಥವಾ ಜಾತಿ ಆಧಾರಿತವಾಗಿರ್ಬೋದು, ವೃತ್ತಿ ಆಧಾರಿತವಾಗಿರ್ಬೋದು, ಹಾಗೂ ವೈಯಕ್ತಿಕ ಅಭಿಪ್ರಾಯ ಆಧಾರಿತವಾಗಿ ಯಾರಿಗೂ ನಾವು ಕೀಳಾಗಿ ಕಾಣಬಾರದು. ಯಾವ ವ್ಯಕ್ತಿಯೂ ಕೂಡ ಇಲ್ಲಿ ಕೀಳಾಗಿ ಕಾಣೋದಿಲ್ಲ ಅಂತ ಬಸವಣ್ಣನವರು ಸಂದೇಶವನ್ನು ನೀಡ್ತಾರೆ. ಇನ್ನು ಯಾವ ಕೆಲಸವಾದರೂ ಸತ್ಯದಿಂದ ಮಾಡಿದ್ರೆ ಸಾಕು, ಅದು ದೊಡ್ಡದು. ಒಂದು ಪುಟ್ಟ ಕೆಲಸನೂ ಕೂಡ ಯಾವುದು ಕೂಡ ಸಣ್ಣ ಕೆಲಸ ಅಲ್ಲ. ಯಾವ ಕೆಲಸನೂ ಕೂಡ ನಾವು ನಿಷ್ಠೆಯಿಂದ ಮಾಡಬೇಕು. ಕೆಲಸದಲ್ಲಿ ಗೌರವ ಇರಬೇಕು ಹಾಗೂ ತೃಪ್ತಿ ಇದ್ದಾಗ ಮಾತ್ರ ಅಂತಹ ಕೆಲಸಗಳು ನಾವು ಮಾಡುವುದು ಮುಖ್ಯ ಆಗುತ್ತೆ ಅನ್ನೋದು ಬಸವಣ್ಣನವರಿಂದ ಕಲಿಬೇಕು. ಹಂಚಿಕೊಳ್ಳುವ ಮನಸ್ಸು ನಮಗೆ ಬೇಕು. ಅದು ಮಾತುಗಳಾಗಲಿ ಹಾಗೂ ವಸ್ತುಗಳಾಗಲಿ ಹಾಗೂ ಇನ್ನಿತರ ನಮ್ಮ ಬದುಕಿನ ಮುಖ್ಯವಾದ ಕೆಲವೊಂದು ವಿಷಯ ಹಾಗೂ ಏನೇ ಆಗಲಿ ಹಂಚಿಕೊಳ್ಳುವಂತಹ ಮನಸ್ಸು ನಮಗಿರಬೇಕು. ಇನ್ನು ಪ್ರಶ್ನಿಸುವ ಧೈರ್ಯ ಮುಖ್ಯ ಆಗುತ್ತೆ. ಇಂದಿನ ಮಕ್ಕಳಿಗೆ ಮುಖ್ಯವಾಗಿರೋದು ಇದೆ. ತಪ್ಪುಗಳು ನಡೆದಲ್ಲಿ ಪ್ರಶ್ನೆ ಮಾಡಬೇಕು. ಪ್ರಶ್ನಿಸುವಂತಹ ಗುಣ ನಿಮಗಿರಬೇಕು. ಆಗ ನೀವು ಪ್ರಶ್ನಿಸದೆ ಸುಮ್ಮನೆ ಇದ್ದಾಗ ನಿಮ್ಮ ಕಣ್ಣೆದುರು ಅನ್ಯಾಯ ನಡೆಯುತ್ತೆ. ಪಕ್ಕದ ಮನೆಯಲ್ಲಿ ಅನ್ಯಾಯ ನಡೆದಾಗ ನೀವು ಪ್ರಶ್ನೆ ಮಾಡೋ ಒಂದು ಗುಣ ಇರಬೇಕು. ನಾಳೆ ನಿಮ್ಮ ಮನೆಗೆ ಬರೋದು ಕಡಿಮೆ ದಿನಗಳಲ್ಲಿ ಏನಿಲ್ಲ. ಆಗ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಪ್ರಶ್ನೆ ಮಾಡುವಂತಹ ಗುಣ ನಮ್ಮಲ್ಲಿ ಇರಲೇಬೇಕಾಗುತ್ತೆ. ಇನ್ನು ಮಹಿಳೆಯರಿಗೆ ಗೌರವ ಕೊಡೋದು. ಎಲ್ಲರೂ ಕೂಡ ಸಮಾನರು. ಅವಳು 4 ಗೋಡೆಗಳ ಮಧ್ಯೆ ಇರ್ತಾಳೆ, ಅವಳಿಗೇನು ಮರ್ಯಾದೆ ಕೊಡಬೇಕು ಅಂತ ಸುಮ್ಮನೆ ಇರೋದಲ್ಲ. ಅವಳಿಗೂ ಕೂಡ ನಾವು ಮರ್ಯಾದೆಯನ್ನು ಕೊಡಬೇಕು. ಇನ್ನು ಒಳ್ಳೆಯ ಮನಸ್ಸುಗಳನ್ನು ಇಟ್ಕೊಳ್ಬೇಕು. ನಿಷ್ಠೆಯಿಂದ ಕೆಲಸವನ್ನು ಮಾಡಬೇಕು ಅನ್ನೋದು ಬಸವಣ್ಣನವರು ಅವರ ಒಂದು ವಚನಗಳಲ್ಲೂ ಕೂಡ ಹಾಗೂ ಅವರ ಬದುಕಿದಂತಹ ದಿನಗಳಲ್ಲಿ ಕೂಡ ಇದೇ ನೀಡಿದ್ದಾರೆ. ಸ್ನೇಹಿತರೆ, ಕೊನೆಯದಾಗಿ ಹೇಳೋದು ಇಷ್ಟೆ. ಬಸವಣ್ಣನವರ ಜೀವನ ಒಂದು ದೀಪದಂತೆ. ಅದು ತನ್ನನ್ನು ತಾನು ಸುಡುತ್ತಾ ಇತರರಿಗೆ ಬೆಳಕು ನೀಡುತ್ತೆ. ಅವರು ತೋರಿಸಿದ ಮಾರ್ಗವು ಸತ್ಯ, ಸಮಾನತೆ ಮತ್ತು ಪ್ರೀತಿಯ ಮಾರ್ಗವಾಗಿದೆ ಹೊರತು ಬೇರೇನೂ ಇಲ್ಲ. ಹೊಸದನ್ನು ಕಲಿ ಅಂತ ಹೇಳಿಲ್ಲ. ಇರೋದರಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳೋದು ಮುಖ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಸಮಾನತೆ ಮುಖ್ಯ ಆಗುತ್ತೆ. ತತ್ವಗಳು ನಮಗೆ ಹೇಳುವುದು ಏನಂತಂದರೆ,
ಯಾವ ಕೆಲಸವಾದರೂ ನಿಷ್ಠೆಯಿಂದ ಮಾಡಿದರೆ ಅದು ದೇವರ ಸೇವೆ. ಎಲ್ಲರೂ ಸಮಾನರು, ಯಾರಿಗೂ ತಾರತಮ್ಯ ಮಾಡಬಾರ್ದು ಅನ್ನೋದು ಅವರು ಸ್ಪಷ್ಟವಾಗಿ ತಿಳಿಸ್ತಾರೆ. ನಮ್ಮಲ್ಲಿರುವುದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಮುಖ್ಯ ಆಗುತ್ತೆ. ಇಂದಿನ ಸಮಾಜದಲ್ಲಿ ನಾವು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಲ್ಲಿ ಹಾಗೂ ಅನೇಕ ಪರಿಣಾಮಗಳಲ್ಲಿ ಬಸವಣ್ಣನವರ ವಿಚಾರಗಳು ತುಂಬ ಪ್ರಸ್ತುತವಾಗುತ್ತೆ. ವಿಶೇಷವಾಗಿ ಮಕ್ಕಳ ಜೀವನದಿಂದ ಅದು ಮುಖ್ಯ. ಸತ್ಯನಿಷ್ಠೆ, ಸಹಾನುಭೂತಿ ಮತ್ತು ಸಮಾನತೆ, ಧೈರ್ಯ ಈ ಮಕ್ಕಳಲ್ಲಿ ತುಂಬ ಮುಖ್ಯ ಆಗುತ್ತೆ. ಈ ಗುಣಗಳು ಮಕ್ಕಳಲ್ಲಿ ನಾವು ಬೆಳೆಸಬೇಕು. ಆ ಒಂದು ಕಾರಣದಿಂದ ಬಸವಣ್ಣನವರ ಜೀವನವನ್ನು ತಿಳಿದುಕೊಳ್ಳಬೇಕು, ಮಕ್ಕಳಿಗೆ ನಾವು ತಿಳಿಸಬೇಕು. ಕೇವಲ ಇದು ಇತಿಹಾಸವಾಗಿ ಉಳಿಬಾರದು, ಅದು ಒಳ್ಳೆಯ ಜೀವನ ನಡೆಸಲು ಮಾರ್ಗದರ್ಶನವಾಗಬೇಕು. ಕಾಯಕವೇ ಕೈಲಾಸ ಎನ್ನುವಂತಹ ತತ್ವವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.